ನಾವೆಲ್ಲ ಮೈ ಮರೆತು ಬಿಟ್ಕೊಟ್ಬಿಡ್ತೀವಿ ಅವ್ರಿಗೆ. ಈಗ ತುಮಕೂರಿನವ್ರಿಗೆ ಬಿಟ್ಕೊಟ್ಟಿದೀವಿ, ಎಕ್ಸ್ಪ್ರೆಸ್ ಕೆನಾಲ್ ಮಾಡಕ್ ಬಿಟ್ಟವ್ರ ನಮ್ಗವರು ಬಿಟ್ಟವ್ರ ಎಷ್ಟು ತೊಂದರೆ ಕೊಡ್ತಾವ್ರು ನಮ್ಗೆ. ನಾವು ನಮ್ಮ ಅಣ್ಣ ತಮ್ಮದಿರು ಅವರು ಬದುಕಲಿ ಅಂತೇಳಿ ನಾವು ಆಲೋಚನೆ ಇಟ್ಕೊಂಡು ನಾವು ಮಾಡ್ತಾ ಇದೀವಿ, ಅವ್ರಿಗೆ ಆಲೋಚನೆ ಇಲ್ಲ. ಇವತ್ತೇನಾರ ಎಕ್ಸ್ಪ್ರೆಸ್ ಕೆನಾಲ್ ಆಗ್ಬೇಕು, ಶ್ರೀರಂಗ ಏತ ನೀರಾವರಿ ಆಗ್ಬೇಕು ಅಂತೇಳಿ ನಾವೇನ್ ಹಿಂದೆ ನಾವೆಲ್ಲ ಟೀಕೆ ಮಾಡಿದೀವಿ. ಸಿದ್ಲಿಂಗಣ್ಣ ಹೇಳಿದ್ ಸತ್ಯ, ನಾವೆಲ್ಲ ಹಿಂದೆ ನೀರು ಬಂದ್ಬಿಡ್ತದೇನ್ರಿ ಅಂದ್ರೆ ನಾವು ಬೆಳೆದಿದ್ದ ವಾತಾವರಣ ಹಂಗಿತ್ತು, ನಮ್ಮ ನಾಯಕರು ಅವಾಗ ಹಂಗಿದ್ದವ್ರು ಹಂಗಿದ್ರು. ಇದೆಲ್ಲ ಬೋಗಸ್ ಸ್ಕೀಮು, ನೀರು ಬರ್ತದ, ನೀರು ಬಂದು ಹೋಯ್ತದ ಇಲ್ಲಿಗೆ, ಯಾರು ಹೇಳಿದ್ದು ಇವೆಲ್ಲ ದುಡ್ಡು ಹೊಡಿಯೋ ಸ್ಕೀಮು ಅಂತೇಳಿ ನಮ್ಗೆ ಅವಾಗೆಲ್ಲ ಪಾಠ ಹೇಳ್ತಿದ್ರು. ನಮ್ಗೆ ಯಾರು ಬೇಸ್ಟ್ ಪಾಠ ಮಾಡ್ತಾರ ಅಪ್ಪ ಹಂಗೆ ಕೇಳ್ಬೇಕಲ್ಲ ನಾವು ಹುಡುಗರು. ಈಗ ಬೇರೆ ಮೇಷ್ಟ್ರು ಕರ್ಕೊಂಡ್ ಬಂದಿದ್ವಿ, ಇವ್ರು ಬೇರೆ ತರ ಪಾಠ ಮಾಡ್ತಾವ್ರೆ. ಈಗ ಇವ್ರು ಪಾಠ ಮಾಡಿದಾಗ ಹೇಳ್ತಾರೆ ಅಂದ್ರೆ ಶ್ರೀರಂಗ ನೀರು ಬಂತಲ್ಲ, ಮೊನ್ನೆ ಕುಣಗುಲ್ಗೆ ಬಿಟ್ಟಿದ್ದಾರೆ, ಕುಣಗುಲ್ ತಾಲೂಕು. ನಮ್ಮ ತಾಲೂಕಿಗೆ ಈಗ ಈ ಮಳೆಗಾಲದಲ್ಲಿ ನಮಗೂ ಕೂಡ ಚಾಲನೆ ಸಿಗ್ತದೆ. ಮೊದಲನೇ ಹಂತದ ಕಾರ್ಯಕ್ರಮ ಆಯ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ವೇದಿಕೆ ಮೇಲೆ ನಾನು ದಳ ಶಾಸಕನಾಗಿದ್ದೆ. ನಾವೆಲ್ಲ ಮೈ ಮರೆತು ಬಿಟ್ಕೊಟ್ಬಿಡ್ತೀವಿ ಅವ್ರಿಗೆ. ಈಗ ತುಮಕೂರಿನವ್ರಿಗೆ ಬಿಟ್ಕೊಟ್ಟಿದೀವಿ, ಎಕ್ಸ್ಪ್ರೆಸ್ ಕೆನಾಲ್ ಮಾಡಕ್ ಬಿಟ್ಟವ್ರ ನಮ್ಗವರು ಬಿಟ್ಟವ್ರ ಎಷ್ಟು ತೊಂದರೆ ಕೊಡ್ತಾವ್ರು ನಮ್ಗೆ. ನಾವು ನಮ್ಮ ಅಣ್ಣ ತಮ್ಮದಿರು ಅವರು ಬದುಕಲಿ ಅಂತೇಳಿ ನಾವು ಆಲೋಚನೆ ಇಟ್ಕೊಂಡು ನಾವು ಮಾಡ್ತಾ ಇದೀವಿ, ಅವ್ರಿಗೆ ಆಲೋಚನೆ ಇಲ್ಲ. ಇವತ್ತೇನಾರ ಎಕ್ಸ್ಪ್ರೆಸ್ ಕೆನಾಲ್ ಆಗ್ಬೇಕು, ಶ್ರೀರಂಗ ಏತ ನೀರಾವರಿ ಆಗ್ಬೇಕು ಅಂತೇಳಿ ನಾವೇನ್ ಹಿಂದೆ ನಾವೆಲ್ಲ ಟೀಕೆ ಮಾಡಿದೀವಿ. ಸಿದ್ಲಿಂಗಣ್ಣ ಹೇಳಿದ್ ಸತ್ಯ, ನಾವೆಲ್ಲ ಹಿಂದೆ ನೀರು ಬಂದ್ಬಿಡ್ತದೇನ್ರಿ ಅಂದ್ರೆ ನಾವು ಬೆಳೆದಿದ್ದ ವಾತಾವರಣ ಹಂಗಿತ್ತು, ನಮ್ಮ ನಾಯಕರು ಅವಾಗ ಹಂಗಿದ್ದವ್ರು ಹಂಗಿದ್ರು. ಇದೆಲ್ಲ ಬೋಗಸ್ ಸ್ಕೀಮು, ನೀರು ಬರ್ತದ, ನೀರು ಬಂದು ಹೋಯ್ತದ ಇಲ್ಲಿಗೆ, ಯಾರು ಹೇಳಿದ್ದು ಇವೆಲ್ಲ ದುಡ್ಡು ಹೊಡಿಯೋ ಸ್ಕೀಮು ಅಂತೇಳಿ ನಮ್ಗೆ ಅವಾಗೆಲ್ಲ ಪಾಠ ಹೇಳ್ತಿದ್ರು. ನಮ್ಗೆ ಯಾರು ಬೇಸ್ಟ್ ಪಾಠ ಮಾಡ್ತಾರ ಅಪ್ಪ ಹಂಗೆ ಕೇಳ್ಬೇಕಲ್ಲ ನಾವು ಹುಡುಗರು. ಈಗ ಬೇರೆ ಮೇಷ್ಟ್ರು ಕರ್ಕೊಂಡ್ ಬಂದಿದ್ವಿ, ಇವ್ರು ಬೇರೆ ತರ ಪಾಠ ಮಾಡ್ತಾವ್ರೆ. ಈಗ ಇವ್ರು ಪಾಠ ಮಾಡಿದಾಗ ಹೇಳ್ತಾರೆ ಅಂದ್ರೆ ಶ್ರೀರಂಗ ನೀರು ಬಂತಲ್ಲ, ಮೊನ್ನೆ ಕುಣಗುಲ್ಗೆ ಬಿಟ್ಟಿದ್ದಾರೆ, ಕುಣಗುಲ್ ತಾಲೂಕು. ನಮ್ಮ ತಾಲೂಕಿಗೆ ಈಗ ಈ ಮಳೆಗಾಲದಲ್ಲಿ ನಮಗೂ ಕೂಡ ಚಾಲನೆ ಸಿಗ್ತದೆ. ಮೊದಲನೇ ಹಂತದ ಕಾರ್ಯಕ್ರಮ ಆಯ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ವೇದಿಕೆ ಮೇಲೆ ನಾನು ದಳ ಶಾಸಕನಾಗಿದ್ದೆ.